ಮೈ ಬಗ್ಗಿಸಿ ಕೆಲಸ ಮಾಡೋದಕ್ಕೆ ಆಗದಂತಹವರು ಕಳ್ಳತನದಂತ ಅಡ್ಡದಾರಿಯನ್ನ ಹಿಡಿತಾರೆ. ಇವರಿಗೆ ಹಗಲು ರಾತ್ರಿ ಅನ್ನೋದು ಯಾವುದೇ ರೀತಿಯಾದಂತಹ ಭಯ ಕೂಡ ಇರೋದಿಲ್ಲ. ಇನ್ನು ರಾತ್ರಿ ವೇಳೆ ಪೊಲೀಸ್ನವರು ಗಸ್ತು ತಿರುಗ್ತಾ ಇದ್ರು ಕೂಡ ಚಿಕ್ಕೋಡಿ ಜಿಲ್ಲೆಯ ನಿಪ್ಪಾಣಿಯಲ್ಲಿ ರಾಜಾರೋಷವಾಗಿ ರಾತ್ರಿಯಲ್ಲಿ ಮೂವರು ಕೈಯಲ್ಲಿ ಕೋಲುಗಳನ್ನ ಹಿಡ್ಕೊಂಡು ಅಥವಾ ಮಾರಕಾಸ್ತ್ರಗಳನ್ನ ಹಿಡ್ಕೊಂಡು ಕದಿಯೋದಿಕ್ಕೆ ಬಂದಿದ್ರು. ಯಾವಾಗ ಪೊಲೀಸ್ನವರು ಆ ಒಂದು ನಿಪ್ಪಾಣಿಯಲ್ಲಿ ಗಸ್ತು ತಿರುಗ್ತಾ ಇದ್ರು, ಅನುಮಾನ ಬಂದು ಇವರು ವಾಪಸ್ ಬಂದಿದ್ದೇನೆ, ಇವರು ಮೂವರು ಅಲ್ಲಿ ಮನೆಯೊಂದರ ಬಳಿ ನಿಂತಿದ್ದನ್ನ ನೋಡಿ ಹಿಡಿಯಲು ಹೋದಂತ ಸಂದರ್ಭದಲ್ಲಿ ಅವರ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ ಮತ್ತು ಬೈಕನ್ನ ತಳ್ಳಿ ಪರಾರಿಯಾಗಿರುವಂತಹ ಘಟನೆ ನಿಪ್ಪಾಣಿಯ ಜನರನ್ನ ಬೆಚ್ಚಿ ಬೀಳಿಸಿದೆ. ಈಗ ನಿಪ್ಪಾಣಿ ಶಹರಿನ ಪೊಲೀಸ್ ಠಾಣೆಯ ಎಲ್ಲ ಸಿಸಿ ಕ್ಯಾಮೆರಾಗಳನ್ನು ಕೂಡ ಪರಿಶೀಲಿಸಲಾಗ್ತಾ ಇದೆ. ಇವರು ಯಾರು ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಪೊಲೀಸ್ನವರು ಮುಂದಾಗಿದ್ದಾರೆ. ಪೊಲೀಸ್ನವರ ಬಳಿ ಬಂದೂಕಿದ್ರು ಕೂಡ ಕೇರ್ ಮಾಡದಂತ ಈ ಮೂವರು ಕಳ್ಳರು ಪೊಲೀಸ್ ಸಿಬ್ಬಂದಿಯನ್ನೇ ತಳ್ಳಿ ಪರಾರಿಯಾಗಿದ್ದಾರೆ. ಇದೊಂದು ರೀತಿ ಪೊಲೀಸ್ನವರಿಗೆ ಚಳ್ಳೆ ಹಣ್ಣು ತಿನ್ನಿಸಿದಂತಹ ಘಟನೆ ಇದಾಗಿದೆ ಅಂದ್ರೆ ತಪ್ಪಾಗಲಾರದು.